ಕಾಲನ್ನ ಗಟ್ಟಿಯಾಗಿ ಹಿಡಿದುಕೊಳ್ತಾಳ. ಯಪ್ಪ ಹಿಂಗ ಮಾಡಿದ್ರೆ ಹೆಂಗಪ್ಪ, ನನ್ನ ಮನೆಯನ್ನು ನಡೆಯೋದು ಹೆಂಗ, ಬಹಳ ಕಷ್ಟದೊಳಗದೀವಪ್ಪ. ನನ್ನ 3 ಮಕ್ಕಳ ಜೀವನ ನಡಿಬೇಕಾಗಿತ್ತಂದ್ರ ನನ್ನ ಗಂಡನ ಇಷ್ಟು ಬೇಗ ಮ್ಯಾಲ ಕರ್ಕೊಂಡು ಬಿಟ್ಟಲ್ಲೋ, ಏನು ತಪ್ಪು ಮಾಡಿದ್ದ? ಏ ನಾಗಲಿಂಗ, ಏನು ತಪ್ಪು ಮಾಡಿದ್ನೋ? ನಿನ್ನ ಸೇವೆ ಮಾಡ್ತಿದ್ದೆ, ನಿನಗೆ ಎಷ್ಟು ಬೇಕಷ್ಟು ಭಕ್ತಿಯನ್ನ ಕೊಡ್ತಿದ್ದೆ, ಇದ್ರ ಮ್ಯಾಲ ಎದಕ್ಕಪ್ಪ ನನ್ನ ಹೆಂಡತಿನ ನನ್ನ ಗಂಡನ ಕರ್ಕೊಂಡು ಬಿಟ್ಟಲ್ಲ ಅಂತ ದುಃಖದೊಳಗ ಅಳುವಂತ ಸಂದರ್ಭದೊಳಗ ನವಲಗುಂದ ನಾಗಲಿಂಗ ಅಜ್ಜನ ಪಾದವನ್ನು ಹಿಡ್ಕೊಂಡು ದುಃಖದೊಳಗ ಕಣ್ಣೀರು ಹಾಕೋಂತ, ಯಪ್ಪ ನನ್ನ ಗಂಡನ್ನ ಕರ್ಕೊಂಡಿ ಅಂದ್ರ ನನ್ನನ್ನು ಕೂಡ ಈ ಪಾದದೊಳಗ ಐಕ್ಯ ಮಾಡ್ಕೊಳಪ್ಪ, ನನ್ನನ್ನು ಕೂಡ ಕರೆದುಕೊಂಡು ಬಿಡು ಅಂತ ದುಃಖದ ಮಡಿನೊಳಗ ಅಳುವಂತ ಸಂದರ್ಭದೊಳಗ ನಾಗಲಿಂಗ ಅಜ್ಜ ನಿಶಬ್ದನಾಗಿ ನಿಂತ ನೋಡ್ರಿ. ಮೌನ ಆವರಿಸಿಕೊಂಡು ಬಿಟ್ಟತ. ನಾಗಲಿಂಗ ಅಜ್ಜ ಎಷ್ಟೋ ಕಡೆ ಪರಿಹಾರ ಮಾಡಿದ್ದ. ನಾಗಲಿಂಗ ಅಜ್ಜ ಎಷ್ಟೋ ಕಡೆ ತನ್ನ ಪವಾಡದ ರೂಪವನ್ನ ತೋರಿಸಿದ್ದ. ಯಾವಾಗ ನಾಗಲಿಂಗನ ಕಾದವನ್ನ ಗಟ್ಟಿಯಾಗಿ ಹಿಡಿದುಕೊಂಡು ತಾಯಿ ಬೇಡಿಕೊಳ್ಳುವಂತ ಸಂದರ್ಭದೊಳಗ ನಾಗಲಿಂಗ ಅಜ್ಜ ಅಲ್ಲಿಂದ ನೇರವಾಗಿ ಆ ಹೊಂಬಳದೊಳಗಿರುವಂತ ದೇವಿಯ ಗುಡಿಗೆ ಹೋದ ಅಂತ. ಓಡಿಕೋಂತ ಹೊಕ್ಕನಂತ. ಯಾವಾಗ ಹಿಂಗ ಹೋಗುವ ಶಬ್ದಕ್ಕ ಬಾಗಿಲಿಂಗ ತರದು ನಿಂತಿತ್ತಂತ ನೋಡ್ರಿ. ಯಾವಾಗ ನಾಗಲಿಂಗ ಅಜ್ಜ ಒಳಗ ಪಾದವನ್ನ ಇಟ್ಟ ಅವಾಗ ಕೇಳ್ತಾನಂತ, ದೇವಿಗೆ ಕೇಳ್ತಾನಂತ, ಯಾವ ತಾಯಿ ಕಾಳಿಕಾ ಮಾತೆ, ಆ ತಾಯಿ ದುಃಖದೊಳಗ ನಾಗಮ್ಮ ಅಳಾಕತ್ತಾಳ, ಆಕೆ ಗಂಡನನ್ನ ಇಷ್ಟು ಬೇಗವಾಗಿ ನೀನು ಮ್ಯಾಲ ಕರ್ಕೊಂಡು ಬಿಟ್ಟಿ, ಆಕೆಯ ಜೀವನದ ಮುಂದಿನ ಪರಿಹಾರವೇನು ಅಂತ ನನ್ನ ಮುಂದೆ ದುಃಖದ ಅಳಿಲನ್ನ ತೋಡಿಕೊಳ್ಳಾಕತ್ತಾಳ, ಅದಕ್ಕೇನು ಪರಿಹಾರ ಕೊಡ್ತಿ ತಾಯಿ ಅಂತ ನಾಗಲಿಂಗ ಅಜ್ಜೋರು ಕಾಳಿಕಾ ಮಾತೆ ಎದುರುಗಡೆ ನೆತ್ತು ಕೇಳಾಕತ್ತಿದ್ರಂತ. ಯಾವಾಗ ಹಿಂಗ ಕೇಳಾಕತ್ತಿದ್ರು ನಾಗಲಿಂಗ ಅಜ್ಜೋರು ಮಾತನ್ನ ಕೇಳಿ ಯಾವಾಗ ಓಡಿ ಹೋಗಿ ನಾಗಲಿಂಗ ಅಜ್ಜೋರು ಏನ ವಿರೂಪಾಕ್ಷಪ್ಪ ತೀರಿಕೊಂಡಿದ್ದ ಆತನನ್ನ ಹಿಂಗ ಕೈ ಒಳಗೆ ಹೊತ್ಕೊಂಡ್ರಂತ ನೋಡ್ರಿ. ನಾಗಲಿಂಗ ಅಜ್ಜೋರು ಹಿಂಗ ಹೊತ್ಕೊಂಡು ಆತನನ್ನ ಓಡೋಡಿ ಬಂದ ದೇವಿಯ ಗುಡಿ ಮುಂದೆ ಹಿಂಗ ನಿಂತುಕೊಳ್ತಾರಂತ. ಕೈ ಒಳಗ ಹಿಡಿದುಕೊಂಡಾರ, ತಾಯಿಯ ಕಾಳಿಕಾ ಮುಂದ ಬೇಡಿಕೊಳ್ಳಾಕತ್ತಾರ. ನಾಗಲಿಂಗರು, ಅವ್ವ ಏನು ಮಾಡ್ತೀವೋ ಗೊತ್ತಿಲ್ಲ, ಆ ತಾಯಿ ದುಃಖದ ಮಡಿಲಿನೊಳಗ ಅಳ್ಳಾಕತ್ತಾಳ, ಆಕೆಯ ಅಳಿಲನ್ನ, ಆಕೆಯ ನೋವನ್ನ, ಆಕೆಯ ಕಣ್ಣೀರನ್ನ ನಿವಾರಣೆ ಮಾಡು, ಮತ್ತ ಗಂಡನನ್ನ ಬದುಕಿಸು ಅಂತ ತಾಯಿಯ ಮುಂದೆ ನಾಗಲಿಂಗ ಅಜ್ಜೋರಿಂಗ ಕೇಳೋದೇ ತಡ ಆ ಗಂಡ ವಿರೂಪಾಕ್ಷಪ್ಪ ಕಣ್ಣು ತರದೆ ಮೊದಲು ಹೆಂಗಿದ್ದ ಹಂಗ ನಿಂತುಕೊಂಡ ಅಂತ ನೋಡ್ರಿ. ನಾಗಲಿಂಗ ಅಜ್ಜೋರ್ದು ಎಂತ ಶಕ್ತಿ ರೀ! ಸತ್ತವರನ್ನೂ ಬದುಕಿಸುವಂತ ಶಕ್ತಿ ನಾಗಲಿಂಗ ಅಜ್ಜೋರ್ಗಿತ್ತಂದ್ರೆ ಎಂತಿಂತ ಮಹಾಪುರುಷರು ಅವರು. ನಾಗಲಿಂಗ ಅಜ್ಜೋರು ಅಲ್ಲಿಂದ ನೇರವಾಗಿ ನವಲಗುಂದಕ್ಕೆ ಬಂದ್ರಂತ ನೋಡ್ರಿ. ಯಾವಾಗ ನವಲಗುಂದದೊಳಗ ಬರತಾರ ನಾಗಲಿಂಗ ಅಜ್ಜೋರಿಗೆ ಒಬ್ಬ ಭಕ್ತ ರಾಜರ ಗೌರವದೊಳಗ ನಾಗಲಿಂಗ ಅಜ್ಜೋರನ್ನ ಸ್ವಾಗತ ಮಾಡಿಕೊಂಡು ಅದ್ಭುತವಾಗಿರುವಂತ ಒಂದು ಪಲ್ಲಕ್ಕಿಯನ್ನು ನಾಗಲಿಂಗ ಅಜ್ಜೋರಿಗೆ ಕೊಡ್ತಾನಂತ. ನಾಗಲಿಂಗ ಅಜ್ಜೋರು ಬೇಡ ಅಂದ್ರ ಒಲ್ಲೆ, ನಾನು ಪಲ್ಲಕ್ಕಿಯ ನೇರಲಿಲ್ಲ, ನೀವು ಮೆರವಣಿಗೆಯ ಕೋರಲಿಲ್ಲ, ಗಾದಿಗೊರಗಿ ಕೂಡಲಿಲ್ಲ, ನೀವು ಮೃಷ್ಟಾನ್ನ ಭೋಜನವನ್ನು ಉಣ್ಣಲಿಲ್ಲ ಅಂತ ಅತಿನಿ ಮುರುಗೇಂದ್ರ ಶಿವಯೋಗಿಗಳ ಮೇಲೆ ಒಂದು ಪದ್ಯವನ್ನು ಬರೀತಾರೆ. ಮಹಾತ್ಮ ಶಿವಯೋಗಿ ಆದವನು ಏನನ್ನೂ ಬಯಸಬಾರದು ಅನ್ನುವಂತ ನಾಗಲಿಂಗ ಅಜ್ಜೋರು ತತ್ವ. ನಾಗಲಿಂಗ ಅಜ್ಜೋರಿಗೆ ಕೋಟಿ ರೂಪಾಯಿಯ ಸಂಪತ್ತು ಯಾವುದು ಅಂದ್ರ ಪ್ರೀತಿಯಿಂದ ಬಂದಂತ ಭಕ್ತರೇ ಕೋಟಿ ರೂಪಾಯಿ. ನಾಗಲಿಂಗ ಅಜ್ಜೋರಿಗೆ ಬಂಗಾರದ ಕಿರೀಟ ಯಾವುದು ಅಂದ್ರ ಭಕ್ತಿಯಿಂದ ಯಾರು ಬರ್ತಿದ್ರು ಅದ ದೊಡ್ಡ ಬಂಗಾರದ ಕಿರೀಟ. ನಾಗಲಿಂಗ ಅಜ್ಜೋರ್ ಅಂತಾರಂತ, ಪಲ್ಲಕ್ಕಿ ಬೇಡ, ಪಾಲ್ಕಿ ಬೇಡ, ದೇವ್ರ ಕೊಟ್ಟ ಕಾಲೇ ನನಗೆ ದೊಡ್ಡ ಪಲ್ಲಕ್ಕಿ ಅಂದ್ರ ಅವರು. ಯಾವಾಗ ಕೇಳಬೇಕಲ್ರಿ ಭಕ್ತರ ಖುಷಿ ಹೆಂಗಿರ್ತದ ಅಂದ್ರ,
ಸಿದ್ಧಾರೂಢರಿಗೆ ಹಿಂಗ ಸಭಾ ಮಂಟಪದೊಳಗೆ ಕುಳಿತುಕೊಂಡಾಗ ಒಬ್ಬ ಭಕ್ತ ಬಂದಂತ. ಅಜೋರ, ನನಗ ಬಹಳ ನಿಮ್ಮ ಈ ಪ್ರವಚನವನ್ನ ಕೇಳಿ, ನಿಮ್ಮ ಈ ಜನಸಾಗರವನ್ನ ನೋಡಿ, ನಿಮ್ಮ ಈ ವೈರಾಗ್ಯ, ಈ ತಪಸ್ಸನ್ನ ನೋಡಿ ನಿಮಗ ಬಂಗಾರದ ಕಿರೀಟವನ್ನ ಹಾಕಬೇಕನ್ಸಾಗತ್ತೈತೆ ಅಂತ ಒಬ್ಬ ಸಾಹುಕಾರ ಮನುಷ್ಯ ಬಂದ ಬಂಗಾರದ ಕಿರೀಟವನ್ನ ತಗೊಂಡು ಬಂದಂತ. ಸಿದ್ಧಾರೂಢರು ಅಂದ್ರು, ಬೇಡಪ್ಪ ಬಂಗಾರ ಕಿರೀಟ ನನಗ್ ಬೇಡ ಅಂದ್ರು ಅವರು. ಅವಾಗ ಸಾಹುಕಾರ ಅಂತಾನ, ಅಪೋರ ಬಹಳ ಪ್ರೀತಿಯಿಂದ ಬಂಗಾರದ ಕಿರೀಟವನ್ನ ಕೊಡಾಕತ್ತೇನೆ, ಅದನ್ನ ಧರಿಸಿಕೊಳ್ಳೇಬೇಕ್ರಿ ಅಪೋರ. ಅವಾಗ ಸಿದ್ಧಾರೂಢರು ಅಂದ್ರು, ಮತ್ತ ಭಕ್ತರ ಪ್ರೀತಿಯೇ ತಮ್ಮ ಪ್ರೀತಿ. ಭಕ್ತರಿಗಾಗಿ ಮುಡಿಪಾಗಿಟ್ಟಿರುವಂತ ಸಿದ್ಧಾರೂಢರು ಆಯ್ತಂತ ಏನ ಸಿದ್ಧಾರೂಢರು ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ರು, ಆ ಸಾಹುಕಾರ ತಂದ ಬಂಗಾರದ ಕಿರೀಟವನ್ನ ತಲೆ ಮೇಲೆ ಇಟ್ಟನಂತ. ಕಿರೀಟವನ್ನ ಇಟ್ಟ ಫೋಟೋ ಹೊಡಿಸ್ಕೊಂಡ. ನೋಡಿದ, ಎಟ್ಟ ಆನಂದ, ಖುಷಿ ಒಳಗ ನಲಿದಾಡಿ ಸಿದ್ಧಾರೂಢ ಕಿ ಜೈ, ಸಿದ್ಧಾರೂಢ ಕಿ ಜೈ, ಸಿದ್ಧಾರೂಢ ಕಿ ಜೈ ಜೈಕಾರವನ್ನ ಹಾಕಿ ಅಲ್ಲೇ ಹೊರಗ ಪ್ರಸಾದವನ್ನ ಸೇವನೆ ಮಾಡುವಂತ ಸಂದರ್ಭದೊಳಗ ಒಂದು ದಿನ ಆತು, ಸಾಯಂಕಾಲವರೆಗೂ ಅಲ್ಲೇ ಇದ್ನಂತ ಸಾಹುಕಾರ. ಯಾಕಂದ್ರೆ ಸಿದ್ಧಾರೂಢರು ಬಂಗಾರದ ಕಿರೀಟವನ್ನ ನೋಡಿ ಆನಂದ ಪಡಾಕತ್ತಿದ್ದ ಆತ. ಮತ್ತ ಮಾರನೇ ದಿನ ಬೆಳಿಗ್ಗೆ ಬಂದ, ನೋಡಿದ ಸಿದ್ಧಾರೂಢರು ಬಂಗಾರದ ಕಿರೀಟವನ್ನ ತೆಗ್ದಿದ್ದಿಲ್ಲ ಅಂತ. ನೋಡ್ರಿ, ನಾವಂತೀವಿ ಯಾರ ಭಕ್ತಂದ ಸಾಯಂಕಾಲ ಬಂದಂತ ಭಕ್ತಂದ ಅಪ್ಪವ್ರಿಗೆ ಎಷ್ಟು ರುಚಿ ಹತ್ತತ್ ನೋಡು ಬಂಗಾರದ ಮ್ಯಾಲ, ಎಟ್ಟ ಮೋಹ ಐತ್ ನೋಡು, ವ್ಯಾಮೋಹ ಎಷ್ಟು ಹುಟ್ಟೈತ್ ನೋಡು ಬಂಗಾರದ ಮ್ಯಾಲ. ಸಿದ್ಧಾರೂಢರಿಗೆ ನಿನ್ನೆ ಬೆಳಿಗ್ಗೆ ಹಾಕ್ಯಾನ ಭಕ್ತ, ತೆಗೆದಿಡ್ಬೇಕು ಬೇಡ, ತಲೆ ಮೇಲೆ ಹೆಂಗ ಕುಂತಾರ ಹಂಗ ಕುಂತಾರಲ್ಲ ಅಂದ. ಅವಾಗ ಸಾಯಂಕಾಲ ಬಂದ ಇನ್ನೊಬ್ಬ ಭಕ್ತ ಹೇಳಿದಂತ, ಏ ಸಿದ್ಧಾರೂಢ, ಏನು ತಲೆ ಮೇಲೆ ಹೆಂಗ ಹಾಕೊಂಡು ಕೂತಿ, ಬಂಗಾರದ ಕಿರೀಟ ಹಂಗ ಕೂತಿರಲ್ಲ, ಅದ ಏನು ನಿಮ್ಗ ಬಹಳ ಆಸೆ ಬಿಟ್ಟತೇನು ಬಂಗಾರದ ಮೇಲೆ? ನೀವು ಸನ್ಯಾಸಿ ಇದ್ರಿ, ಇಟ್ಟು ಆಸೆ ಪಡೋದೇನ ಬಂಗಾರದ ಮೇಲೆ? ಅದನ್ನ ತೆಗೆದು ಕೆಳಗಿಡ್ಬೇಕನ್ನೋ ಅದು ಬ್ಯಾಡ ಏನು ಕಾಮನ್ ಸೆನ್ಸ್ ಅಂತ ಅಂದಾಗ ಸಿದ್ಧಾರೂಢರು ಅಂದ್ರಂತ, ನೋಡಪ್ಪ, ಬಹಳ ಪ್ರೀತಿಯಿಂದ ಸಾಹುಕಾರ ಬಂಗಾರದ ಕಿರೀಟವನ್ನ ತಂದು ತಲೆ ಮೇಲೆ ಇಟ್ಟಾನ, ಅವನ ಖುಷಿ ನನ್ನ ಖುಷಿ, ಅದಕ್ಕೆ ಬಂಗಾರ ಧರಿಸೀನಿ ಅಂದ್ರವ್ರು. ಅವಾಗ ಅವ ಅಂದ, ಬೆರಕಿ ಭಕ್ತ ಇರ್ತಾರ ನೋಡ್ರಿ ಪರೀಕ್ಷೆ ಮಾಡೋರು, ಸಿದ್ಧಾರೂಢರಿಗೆ ಹೇಳಿದಂತ, ಓಹೋ ಸಿದ್ಧಾರೂಢ್ರ, ನೀವು ಭಕ್ತರ ಮೇಲೆ ಅಟ್ಟು ಪ್ರೀತಿ ಅಟ್ಟು ಖುಷಿ ನಿಮಗ, ಹಂಗಿತ್ತಂದ್ರ ನಾನೊಂದು ನಿಮ್ಮ ತಲೆ ಮೇಲೆ ಇಡ್ತೀನಿ, ಅದನ್ನ ಹೊತ್ಕೋತೀರಿ ಏನಂದ. ಅವಾಗ ಸಿದ್ಧಾರೂಢರು ಅಂದ್ರು, ನಿನ್ನ ಖುಷಿ ಇತ್ತಂದ್ರ ಅದ ನನ್ನ ಖುಷಿ ಪಾ, ಏನು ತಗೊಂಡು ಬಂದು ಇಡ್ತಿ ಅದನ್ನ ಇಡ ಅಂದ್ರವ್ರು. ಅವಾಗ ಓಡಿ ಹೋದವನ ಅಡಿಗೆ ಮನೆ ಒಳಗ ಅಲ್ಲಿ ಏನ ಬೆಂಕಿ ಹತ್ತಿ ಮ್ಯಾಲ ಮೃಷ್ಟಾನ್ನ ಭೋಜನ ಪ್ರಸಾದ ತಯಾರಾಗತ್ತಿತ್ತ, ಕೆಳಗಿನಾಗ ಒಂದಿಷ್ಟ ಕಿಡಿ ತಗೊಂಡ ನೋಡ್ರಿ. ಆ ಕಟ್ಟಿಗೆಯ ಕಿಡಿ, ಬೆಂಕಿಯ ಕಿಡಿಯನ್ನ ತೆಗೆದುಕೊಂಡು ಒಂದು ಪ್ಲೇಟ್ ಒಳಗೆ ಹಾಕೊಂಡು ತಗೊಂಡು ಬಂದವನ ಸಿದ್ಧಾರೂಢರದ ಆ ಕಿರೀಟವನ್ನ ತೆಗೆದು ಸಿದ್ಧಾರೂಢರ ತಲೆ ಮೇಲೆ ಒಂದ್ 4 ಕಿಡಿ ಹಾಕಿಂದಂತ. ಹೆಂಗಾಗಿರ್ಬಾರ್ದ್ರಿ, ಬರೇ ಏನ್ರ ಒಂದು ಮುಳ್ಳು ಚುಚ್ಚಿತಂದ್ರ ಅಂತೀವಿ ನಾವು, ಒದ್ದಾಡಿ ಹೋಗ್ತೀವಿ. ಆದ್ರೆ ನೋಡ್ರಿ, ಸಿದ್ಧಾರೂಢರ ತಲೆ ಮೇಲೆ ಬೆಂಕಿ ಹತ್ತಿದ್ರು ಕೂಡ, ಕೂದಲು ಸುಡಾಕತ್ರು ಕೂಡ, ಚರ್ಮ ಸುಟ್ಕೊಂಡು ಹೊಂಟ್ರು ಕೂಡ ಸಿದ್ಧಾರೂಢರ ನಗುಮುಖದೊಳಗ ಕುಳಿತುಕೊಂಡಿದ್ರು ಅಂತ. ಯಾವಾಗ ಸಿದ್ಧಾರೂಢರು 1 ತಾಸಾದ್ರು ಹಂಗ ತಲೆ ಮೇಲೆ ಇಟ್ಕೊಂಡು ಕುಂತಾರ, ತಲೆ ಎಲ್ಲ ಚರ್ಮ ಸುಡಾಕತ್ತಿತ್ತ. ಒಬ್ಬ ಭಕ್ತ ಓಡಿ ಬಂದ, ಯಪ್ಪ ಸಿದ್ಧಾರೂಢ ಹಿಂಗ್ಯಾಕ ಮಾಡಾಕತ್ತೀಯೋ, ಸಿದ್ಧಾರೂಢ್ರ ಹಿಂಗ್ಯಾಕ ಮಾಡಾಕತ್ತೀರಿ, ತಲೆ ಮೇಲೆ ಬೆಂಕಿಯ ಆ ಕಿಡಿಯನ್ನ ಹೊತ್ಕೊಂಡು ಕೊಡೋದೇನ, ನಿಮ್ಮ ತಲೆ ಏನಾಗಬಾರ್ದ್ರಿ ಅಪ್ಪ. ಅವಾಗ ಸಿದ್ಧಾರೂಢ್ರ ಅಂದ್ರಂತ, ಒಬ್ಬ ಬಹಳ ಖುಷಿ ಆಗತ್ತಂತ ಸಾಹುಕಾರ ಬಂಗಾರದ ಕಿರೀಟವನ್ನ ಹಾಕಿದ, ಇನ್ನೊಬ್ಬ ಭಕ್ತ ಬಹಳ ಖುಷಿ ಆಗತ್ತಂತ ಬೆಂಕಿ ಕಿಡಿಯನ್ನ ತಂದು ತಲೆ ಮೇಲಿಟ್ಟ, ನಿನಗೇನು ಖುಷಿ ಅನ್ಸುತ್ತಂದ ಮಾಡಪ್ಪ ಅಂದ್ರವ್ರು. ಅವಾಗ ಓಡಿ ಹೋದವನ ತಣ್ಣೀರು ತಗೊಂಡ ಬಂದು ತಲೆ ಮೇಲೆ ಸುರಿದ ಅಂತ ನೋಡ್ರಿ. ನೋಡ್ರಿ, ಒಬ್ಬ ಮಹಾತ್ಮ ನೀವೇನು ಹಾರವನ್ನು ಹಾಕಿರ್ತಿರಲ್ಲ, ಹಾರ ಹಾಕೊಂಡು ಹಿಂಗ ನಕ್ಕೋಂತ ಕುಳಿತಿರುವಂತ ಸಂದರ್ಭದೊಳಗ ನಿಮಗ ಆನಂದ, ಮಸ್ತ್ ಫೋಟೋ ಹೊಡಿಸ್ಕೊಳ್ತೀರಿ, ಮಗ್ಲ ನಿಂತಿರ್ತೀರಿ, ಒಳಗೆ ಎಷ್ಟು ಇರಿವಿ ಕಡೆ ಆಗತ್ತಿರ್ತಾವ ಅನ್ನೋದು ನಮಗಟ್ಟ ಗೊತ್ತು. ನೋಡ್ರಿ, ಸಿದ್ಧಾರೂಢರು ಬಂಗಾರವನ್ನು ಇಟ್ಟಾಗ ಎಷ್ಟು ಖುಷಿ ಪಟ್ರು, ಬೆಂಕಿಯ ಕಿಡಿಯನ್ನು ಇಟ್ಟಾಗೂ ಕೂಡ ಅಟ್ಟ ಖುಷಿ ಪಟ್ರು. ಭಕ್ತರ ಖುಷಿಯ ನನ್ನ ಖುಷಿ ಅಂತ ಬದುಕಿದವರು ಸಿದ್ಧಾರೂಢರು, ನಾಗಲಿಂಗ ಅಜ್ಜವರು. ನಿನ್ನ ಅಲ್ಲೇ ಚಪ್ಪಟ್ಟಾಗಿ ಹೋಗಿರ್ತಾವ.
ಅಂತ ಆನೆ ಹಿಂಗ ನಡ್ಕೊಂಡು ಹೋಗುವಂತ ಸಂದರ್ಭದೊಳಗ ಗಟ್ರದಾಗ ಉಳ್ಳಾಡಿ ಅಲ್ಲಿ ಇಲ್ಲಿ ಬಿದ್ದು ಹೊಳ್ಳಾಡುವಂತ ಒಂದು ಹಂದಿ ಆನೆ ಎದುರುಗಡೆ ಬಂತಂತ. ಆನೆ ಎದುರುಗಡೆ ಬಂದು ಆನೆಗೆ